ಹೊಸ ಗಾಡಿ ಇಸ್ಕೊಂಡೆ ನೀನ್ ಏನ್ ಮಾಡ್ಕೊಂಡ್ರು ಹಂಗೆ ಕಾಣಕ್ ಬಾರೋ ಕ್ರಿಯೇಟರ್ಗೆ ಮುಳ್ಳಂದಿದೆ ನನ್ನ ಕಾಂಪ್ರಮೈಸ್ ಮಾಡಕ್ಕೋಸ್ಕರ ಅಪರೂಪದ ಮುಳ್ಳಂದಿ ತೇಜ ಜೀವ ತಾಪತ್ರಯಲ್ಲಿದೆ ಮನೆ ಹೋದ ಡೌಟ್ ಅನ್ಸ್ತೈತೆ ಸಂಜೆ ಪಾಚ ಮಾಡೋದು ಕಲ್ತವಳೆ ಫೋನ್ ನಂಗೆ ಸಿಕ್ಕಿಲ್ಲ ಅವಾಗ ಆಂಟಿ ಹತ್ರ ಕೇಳ್ತೀವಿ ಆಂಟಿ ಯಾರ್ ನೀನು ಅಂತಾರೆ ಅಷ್ಟೇ ಸೀನ್ ಕ್ರಿಯೇಷನ್ ಗೈಸ್ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ಅಂದ್ರೆ ಇಡೀ ವ್ಲಾಗ್ ಮಾಡಿದೀನಿ ಆಯ್ತಾ ಇಡೀ ವ್ಲಾಗ್ ಕಂಪ್ಲೀಟ್ ವ್ಲಾಗ್ ಮಾಡಿದೀನಿ ಬೆಳಗಿಂದ ಸಂಜೆ ತನಕ ಫೋನ್ ಹಿಂಗ್ ಇಟ್ಕೊಂಡು ವ್ಲಾಗ್ ಮಾಡಿದೀನಿ ಆದ್ರೆ ಇಂಟ್ರೋನೇ ಕೊಟ್ಟಿಲ್ಲ ಇಂಟ್ರೋ ಕೊಡ್ತಿದ್ರೆ ಇಡೀ ವ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಒಂದ್ ಸ್ವಲ್ಪ ಮಾಫಿ ಮಾಡ್ಬಿಡಿ ಇವಾಗ ಇಂಟ್ರೋ ಕೊಡ್ತಾ ಇದೀನಿ ಸರ್ವರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್ ನೀನೇನು ಬೈಬೇಡ್ದಂತ ಫೋನ್ ತೆಗ್ದ್ಬಿಟ್ಟಿದೀನಿ ಸೊ ನೀನ್ ನನ್ ಬೈಬೇಡ ಮಮ್ಮಿ ಓಕೆನಾ ಯಾವ ಕಡೆ ದೇವಸ್ಥಾನ ಮಮ್ಮಿ ದೇವಸ್ಥಾನ ಅಷ್ಟೇ ನೋಡಿ ಕೇಳಿದ್ರೆ ಒದ್ಬಿಟ್ರೆ ನೆಟ್ಟಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಹಂಗೆಲ್ಲ ಬೈಬೇಡ್ದಮ್ಮ ಮಗು ಬೇಜಾರ್ ಮಾಡ್ಕೊಳುತ್ತೆ ನಮ್ಮಮ್ಮ ಹಿಂದೆ ಎಸ್ಕೇಪ್ ಆದೆ ಆಕ್ಚುಲಿ ಫೋನ್ ಇಟ್ಕೊಂಡು ವ್ಲಾಗ್ ಮಾಡಿದ್ರೆ ನಮ್ಮಮ್ಮ ಜಾಸ್ತಿ ಬೈಯಲ್ಲ ಇಲ್ಲಾಂದ್ರೆ ಹೊಡೆದ್ ಬಿಡುತ್ತೆ ಅದಕ್ಕೆ ಫೋನ್ ತೆಗ್ದ್ಬಿಡ್ತೀನಿ ನಾನು ವ್ಲಾಗ್ ಮಾಡಕ್ಕೆ ಹೊಸ ಗಾಡಿ ಇಸ್ಕೊಂಡೆ ಅಂತ ಹೇಳಕ್ಕಾಗಲ್ಲ ನೀವೆಲ್ಲ ಹಿಂಗೆ ಫಾಲೋ ಮಾಡ್ತೀರ ಗಾಡಿ ಇಸ್ಕೊಂತೀನಿ ಅರೆ ಗಾಡಿ ಇಸ್ಕೊಂಡಿರೋದು ಬಂದು ಹಲೋ 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 ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಬಾಬು ಅಣ್ಣ ಅಂತ ಇವ್ರದ್ದು ಕಾರು ನಾನು ಮತ್ತೆ ಹೇಮಂತ್ ಇವಾಗ ಇಸ್ಪಿಟ್ ಆಡ್ತಾ ಇದೀವಿ ಊನು ಅಲ್ಲ ಹೇಮಂತ ಇಸ್ಪಿಟ್ ಓದಕ್ ಬರುತ್ತಾ ಏನಿದು ಇವನು ಯಾವ್ದೋ ಒಂದು ನೋನೆ ತಾನೆ ಅಷ್ಟೇ ತೇಜ ಬಂದ್ಮೇಲೆ ಒಂದು ಊನೋ ಕಟ್ಸಾಡ್ತಾ ಇದ್ವಿ ನಾವು ಮಾಡಕ್ ಬರೀ ಕೆಲಸ ಇಲ್ಲ ಅಂತಲ್ಲ ಏನಿದೆ ಸ್ವಲ್ಪ ಖುಷಿಯಾಗಿರ್ಬೇಕು ಅಂತ ಬರೀ ಡೌಗಳು ನಿಂದು ಎಲ್ಲಿದ್ಯೋ ಇನ್ನ ಮನೇಲೆ ಇದ್ದಾನ ಬರ್ತಾನೆ ಇಲ್ಲ ಅವನೇನ್ ಹುಡುಗಿನ ಏನ್ ರೆಡಿ ಆಗ್ಬೇಕಂತ 5 ನಿಮಿಷಕ್ಕೆ ರೆಡಿ ಆಗಿ ಬರ್ಬೇಕಪ್ಪ ಅವ್ನು ಹೇಳ್ತಾನೆ ನಾನು ಫುಲ್ ರೆಡಿ ಆಗೋದು ಲೇಟು ಅದು ಇದು ಅಂತ ಬಟ್ ನಾನು ತುಂಬಾ ಬೇಗ ರೆಡಿ ಆಗ್ತೀನಿ ನಂದೇನಿದ್ರು 5 ಮಿನಿಟ್ಸ್ ಕ್ರಾಫ್ಟ್ 5 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ತೀನಿ ಅರೆ ಇವನ್ ಫೋನ್ ಮಾಡಿ ಆಲ್ಮೋಸ್ಟ್ 1 hour ಆಯ್ತು ಇನ್ನೂ ರೆಡಿ ಆಗಿಲ್ಲ ಇವನು ಸಂಧ್ಯಾ ಮಾಡ್ತಿದ್ಯಾ ಚಪಾತಿ ತಟ್ಟಂಗಲ್ಲ ಅಮ್ಮ ಅದು ಅಲೋ ಬರುತ್ತೆ ಬಟ್ ಫಸ್ಟ್ ಟೈಮ್ ಮತ್ತೆ ಮನೇಲಿ ಆಡಿದ್ದು ಅದೇ ಮನೇಲಿ ಫಸ್ಟ್ ಟೈಮ್ ಎಲ್ಲ ಡ್ರಾಮಾ ಗಾಯ್ಸ್ ಮನೇಲಿ ಒಂದ್ 4 ಮ್ಯಾಚ್ ಆಡ್ಬಿಟ್ಟು ಇಲ್ಲಿ ಫಸ್ಟ್ ಸರಿ ಅಂದವ್ರು ಗಾಯ್ಸ್ ಯಾಕೆ ನಾನು ಹೊಟ್ಟೆ ಫುಲ್ ಶಫಲ್ ಮಾಡಿದ್ದಾಯ್ತು ನಾನೇ ಗೆಲ್ಲೋದು ಗೆದ್ದವ್ರು ಏನು ಇಸ್ಕೊಡೋದು ಚಾಕ್ಲೇಟ್ ಒಬ್ಬೊಬ್ರಿಗೆ ಎಷ್ಟಾಗ್ಬೇಕು ಹೇಳಿ ಸಂಧ್ಯಾ ಇಲ್ಲಿ ನೋಡು 7 ಹಾ ಕರೆಕ್ಟ್ 7 ನಿಂಗೆ ಹೆಂಗ್ ಗೊತ್ತಿವಲ್ಲ 7 13 ಹಾಕು ಹಂಗಲ್ಲ ಯಾರ ಕೈಲಿ ಕೊಟ್ಬಿಟ್ಟೆ ನಾನು ಗೈಸ್ ನನಗೆ ಎಲ್ಲ ಗ್ರೀನ್ ಬರ್ತಿದೈತೆ ಫಸ್ಟ್ ನಾನೇ ಆಡೋದು ಎಲ್ಲೂ ನೋಡೋದ್ರಲ್ಲ ಅಫಿಷಿಯಲ್ ಅಲ್ವಾ ಅಂತ ಅದಕ್ಕೆ ಮಿಕ್ಸ್ ಮಾಡೋದ್ರೆ ಈ ತರ ಮಿಕ್ಸ್ ಮಾಡ್ತವನೆ ಇನ್ನ 3 ನಿಮಿಷನಾ ಏನ್ ಬೈತಿದ್ದೆ ಟೈಮ್ ಸೆನ್ಸ್ ಇಲ್ವಾ ಅಂದ್ರೆ ನಾನ್ ಸೆನ್ಸ್ ಎಷ್ಟೊತ್ತು ಹೇಳಿದ್ರು ಬಂದಿಲ್ಲ ಅಂತ ಹೇಳಿದೆ ಬಾತ್ ಸಹಿ 3ನೇ ಕ್ಲಾಸ್ ಓದ್ಬಿಟ್ಟು ಯತಮ್ಮ ಎಷ್ಟು ಬಿಲ್ಡಪ್ ಕೊಡ್ತಾರೆ ಹಾಕೋ ಅದು ಎಷ್ಟೊತ್ತು ಏಮಂತಲ್ಲಿ ಹಾಕ್ಲಾ ಅವಾಗ್ಲಿಂದ ಇವ್ನು ಕಲ್ಸಿದ್ದು ಆದ್ರೆ ಮಿಕ್ಸ್ ಆಗಿಲ್ಲ ಇದ್ದಿದ್ ಕಡೆನೆ ನಮಗೂ ಏನು ಅವ್ರು ಇವಾಗ ಹೇಳಿದ್ದು ಕೇಳಬೇಕಿದ್ರೆ ಚಿಕ್ಕ ಕೆಲ್ಸಕ್ಕೆ ರಜಾ ಹಾಕೊಂಡು ಹೋಗೋದು ಬೇಕು ಅಂತ ತಿರುಗ್ಬೇಕಂತಾನೆ ರಜಾ ಹಾಕಲ್ಲ ಕೆಲಸ ಮಾಡೋ ಸೋಂಬೇರಿ ಕೆಲ್ಸಾನೇ ಬಿಡ್ತೀನಿ ಹೋಗಮ್ಮ ಬಾತಮ್ಮ ಇರ್ಲಿ ಹೋಗ್ ಬರೋಣ ಹಿಂಗ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡೋದು ಅಷ್ಟೇ ತೇಜಸ್ಗೆ ನಾವು ತುಂಬಾ ಕಾದು ನಾವು ಕೋಪದಲ್ಲಿ ಇರ್ತೀವಿ ಅಂತ ನಮ್ಮನ್ನೆಲ್ಲ ಕಾಂಪ್ರಮೈಸ್ ಮಾಡಕ್ಕೋಸ್ಕರ ಜಾಸ್ತಿ ನನ್ನನ್ನ ಕಾಂಪ್ರಮೈಸ್ ಮಾಡಕ್ಕೋಸ್ಕರ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡು ಬಂದ ಬಂದ ಅಣ್ಣ ಬಂದ ತೇಜಸ್ ನೀನ್ ಏನ್ ಮಾಡ್ಕೊಂಡ್ರು
ಹಂಗೆ ಕಾಣದ್ ಬಾರೋ. Emotional damage. ಸೊ ನನ್ ಜೊತೆ ಇವತ್ತು ಯಾರಿದ್ದಾರೆ ಅಂತ ನಿಮ್ಗೆಲ್ರೂ ಗೊತ್ತಿರುತ್ತೆ. ಅಪರೂಪದ ಮುಳ್ಳಂದಿ ತೇಜ. ಮುಳ್ಳಂದಿ ತೇಜ ಇದು ಮುಳ್ಳಂದಿ ತೇಜ ಒಂದು ಇದು ಕಾಸಿಂದು ಏನಂತಿದ್ರಿ? ನಮ್ಗೆ ನೀವು ನಾಮಕರಣ ಮಾಡಿದ ಇಸ್ರಲ್ಲಿ ಕರೆದು ಬಿಟ್ರೆ ನಮ್ಗೆ ಆ ವೈಫ್ ಬರಲ್ಲ ಅಲ್ವೇನು? ಮುಳ್ಳಂದಿ 100K ಕ್ರಿಯೇಟರ್ಗೆ ಮುಳ್ಳಂದಿ ತೇಜ. ಏ ಬಿಡೋ ಹೀರೋ ಇದ್ದಂಗೆ ಹೀರೋ ಇದ್ದಂಗೆ ತೇಜ. ಎಷ್ಟು ನಿನ್ ಮುಂದೆ ಕಡಿಮೆ ಆಗುತ್ತೆ ತೇಜ. ಯಾರು ನಿಂಗೆ ಡಿಎಲ್ ಕೊಟ್ಟಿದ್ದು? ಕರೆಕ್ಟ್ ಗಾಡಿ ಓಡಿಸು. ನನಗೆ ಡಿಎಲ್ ಇಲ್ಲ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ನಮ್ ಜೀವ ತಾಪತ್ರಯಲ್ಲಿದೆ. ಏನಾಗ್ಬೇಕು ಅನ್ಕೊಂಡಿದ್ಯೋ? ಸೀರಿಯಸ್ ಆಗಿ ಡಿಎಲ್ ಇಲ್ಲ. ಏನೋ ಒಂದು ಯಾವ್ದಾರ ಆಟೋನ ಕ್ಯಾಬ್ ಮಾಡೋ ಹೋಗೋಣಪ್ಪ. ಈ ಕ್ಯಾಬ್ ಎಲ್ಲ ಆಗಲ್ಲ ಕಣೆ. ನೋಡ್ತಾ ಇದ್ಯಲ್ಲೇ ನಮ್ ಮನೆಗೆ ಹೋದ ಡೌಟ್ ಅನ್ಸ್ತೈತೆ ಈ ಮಾತ್ ಕೇಳಿದ್ಮೇಲೆ. ಹೌದಾ? ಜೀವದ ಮೇಲೆ ಆಸೆ ಇರೋರೆಲ್ಲ ಎಲ್ಲೇ ಎಲ್ಕೊಂಡ್ಬಿಡ್ರಿ. ಅಣ್ಣ ಬಾಬು ಅಣ್ಣ ನಂಗೆ ಸ್ವಲ್ಪ ಆಸೆ ಇದೆ ನೋಡು. ಈ ಕಡೆ ಒಂಚೂರು 1,000 years later. ನಾವಿವಾಗ ಬಂದಿರೋದು ಮೀನ್ ಹೋಗ್ತಾ ಇರೋದು ಎಲ್ಲಿಗಂದ್ರೆ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನ ಬಾಯ್ಕೊಂಡ. ಅದು ನಾನ್ ಅನ್ಕೊಂಡೆ ಬಾವಿಕೊಂಡ ಅಂತ. ಅದು ಬಾವಿಕೊಂಡ ಯಾಕೆ ಹಿಂಗ್ ಇರಿಟೇಟ್ ಮಾಡ್ತೀನಿ ನಂಗೆ. ಸೊ ಎಸ್ ಅಲ್ಲಿಗ್ರಿ ಕಾರ್ ಮೇಲ್ ಹೋಗ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ಇಳಿಯೋ ನೀನೇ ಸ್ವಲ್ಪ ಜಾಸ್ತಿ ತೂಕ ಆಗಿರ್ಬೇಕು. ಅವಾಗ್ಲಿಂದ ಚಿಪ್ಸ್ ಎಲ್ಲ ತಿಂತಿದ್ದಲ್ಲ ಅದಕ್ಕೆ ನೀನೇ ಸ್ವಲ್ಪ ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ನೋಡಪ್ಪ ಗೊತ್ತದ ಅವ್ನು ಯೂನೋ ಅಂದ. ನೀನ್ ನೋಡ್ರ ಊನೋ ಅಂತಿದ್ಯಾ? ಏ ಯು ಅಂತಾರ ಹೂ ಅಂತಾರ ಯಾವ್ದೋ ಒಂದು ಗೊತ್ತಲ್ಲ ಯುನೋನು. ಒಂದು ಕಲರ್ ದೇವ್ರು ಇದು ಎಲ್ಲಿರಲ್ಲ ಚಿಕ್ಕೋರು. ಅಲ್ಲಿ ನೋಡು ಕಾಗೆ ಕಾಗೆ ಅಮ್ಮ ಕಾಗೆ ಕಾಗೆ ಅನ್ನಂಗೆ ಅಮ್ಮ ದೇವ್ರು. ಅಲ್ಲಿ ನೋಡ್ರಿ ಅಲ್ಲಿ ನೋಡಿ ದೇವ್ರು. ಏಮಂತ ನಿನ್ ರಿಯಾಕ್ಷನ್ ನಾನು ಕೊಡ್ತೀನಿ ನೋಡು. ಇಲ್ಲಿ ನೋಡು. ಕೊನೆಗೂ ದೇವಸ್ಥಾನಕ್ಕೆ ತಲುಪಿದೀವಿ. ಬಾಬು ಅಣ್ಣ ಇದೆಲ್ಲಿರೋದು? ಬಾಬು ಅಣ್ಣ ಆಂಧ್ರ ಪ್ರದೇಶ. ಈ ಬಾಬು ಅಣ್ಣನು ಹೇಳು. ಬಾಬು ಅಣ್ಣ ಎಲ್ಲಿರೋದಿದು? ಆಕಾಶಕ್ಕೆ ಊರ ಹೆಸರು ಅಂತ ಹೇಳು. ಆಂಧ್ರದ ಒಂದು ಜಾಗದಲ್ಲಿ ಎಲ್ಲಿದೆ ಬಾಬು ಅಣ್ಣ ಇದು? ಆಂಧ್ರಕ್ ಬಂದ್ಬಿಟ್ವ ನಾವು? ನಿನ್ ಗೊತ್ತೇ ಇಲ್ಲೇನೆ. ಅಲ್ಲಿ ನೋಡು ಒಳ್ಳೆ ವ್ಯೂ ಬೆಟ್ಟದಿಲ್ಲ. ನಾನು ನಮ್ ಬೆಂಗಳೂರು ಬಿಟ್ಟು ಆಂಧ್ರಕ್ ಬಂದ್ಬಿಟ್. ನಿದ್ದೆ ಮಾಡ್ತಾ ಇದ್ದಲ್ಲ ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ ಬಾ. ನಂಗ್ ನಿದ್ದೆ ಮಾಡಕ್ಕೂ ನೆಮ್ಮದಿಗ್ ಬಿಟ್ಟಿಲ್ಲ. ಯು ನೋ ಮೀ. ನೆಟ್ಟು ಮಾತಾಡಿ ಇಲ್ಲ ಅಂದ್ರೆ ಪವರ್ ಬ್ಯಾಂಕ್ ಪೀಸ್ ಹೋಗ್ಬಿಡುತ್ತೆ. ನಿನ್ಗೆ ಪವರ್ ಇರೋದು ಪವರ್ ಬ್ಯಾಂಕ್ ಪೀಸ್ ಮಾಡಕ್ಕೆ. ನನಗೆ ಪವರ್ ಇರೋದು ನಿನ್ ತಲೆ ಪೀಸ್ 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 ಮಾಡಕ್ಕೆ. ಏನೋ ಕಾಣಿಸ್ತಾನೆ ಇಲ್ಲ, ಅಷ್ಟು ಚಿಕ್ಕ ಚಿಕ್ಕದಾಗಿದೆ. ಸೊ ಬೆಟ್ಟದ ಮೇಲ್ ಬಂದಿದೀವಿ. ಇಲ್ಲೊಂದು ದೇವಸ್ಥಾನ ಇದೆ. ಫಾರ್ ದಿ ಫಸ್ಟ್ ಟೈಮ್ ಬಂದಿದ್ದೀನಿ. ಇದು ಆಂಧ್ರ ಅಂತೆ. ಇಷ್ಟು ಬೇಗ ಆಂಧ್ರಾಗ ಬಂದ್ಬಿಡ್ತೀನ? ಅಥವಾ ಇವರೆಲ್ಲ ಸೇರ್ಕೊಂಡು ನನ್ನ ಬಕ್ರಾ ಮಾಡ್ತವ್ರ? ಅಥವಾ ಇದು ಆಂಧ್ರನಾ? ಇಷ್ಟು ಬೇಗ ಆಂಧ್ರನಾ? ಅಂದ್ರೆ ಇಷ್ಟತ್ರನಾ? ಸ್ವಲ್ಪ ದೇಶ ಸುತ್ತ ನೋಡ್ಬೇಕು ಅನ್ನೋದು. ಎಲ್ಲೂ ಹೋಗ್ದಿರ ಮನೇಲಿ ಆಫೀಸು ಮನೆ ಅಂದ್ರೆ ಹಿಂಗೆ ಆಗದ್ ಜೀವನ. ದೂರ ಬಂದಿದೀವಿ ಬೆಂಗಳೂರಿಂದ 100 ಕಿಲೋಮೀಟರ್. ನಿಂಗೇನ್ ಗೊತ್ತು ಅಂತ ಮಾತಾ ಸುಮ್ ಕುತ್ಕೊಳ್ಳೋ ಮಗನ. ಐಡಿಯಾ ಕೊಟ್ಟಿದ್ದು ಹೋಗ್ಬೇಕಂತ. ನೀನ್ ಯಾವ್ದೆ ಮಧ್ಯದಲ್ಲಿ ಹೋಗಿ ಬಾಬಾನ ಎಷ್ಟು ಹೇಳು? ಗೊತ್ತಿಲ್ಲ. ಎಂತ ಜನಗಳು ಕರೆಕ್ಟ್. ಓವರಾಗಿ ಆಡ್ಬಾರ್ದು ಹಿಂಗೆ. ದೇವ್ರು ಕರ್ಮ ರಿಟರ್ನ್ಸ್. ಕರ್ಮ ರಿಟರ್ನ್ಸ್ ಎಲ್ಲ ಇವನ್ ಜೀವನದಲ್ಲಿ ಎಷ್ಟು ಸ್ಟ್ರಾಂಗ್ ಆಗ್ಬೇಕು ಅಷ್ಟೆಲ್ಲ ಈ ತರ ರಿಕ್ವೈರ್ಮೆಂಟ್ ಬರ್ತಾ ಇರ್ತಾರೆ.
ಭಯ ಅವ್ನಿಗೆ ನಾವೆಲ್ಲಿ ಅವ್ಳು ಟ್ರೋಲ್ ಮಾಡ್ಬಿಡ್ತಾರೆ ಅಂತ. ನೀನ್ ನನ್ನ ಟ್ರೋಲ್ ಮಾಡ್ತೀಯ, ನಾನು ನಿನ್ನ ಟ್ರೋಲ್ ಮಾಡ್ತೀನ. ನೋಡ್ಕೊ ನೋಡಿ ಹೇಮಂತ, ನೋಡಿ ಯಾಕೆ ಹಂಗ್ ತಿಂತಾ ಇದೆಯಾ, ಮೆತ್ತಗ್ ತಿನ್ನು. ಹೌದಾ? ಯಾಕೆ ಸಂಧ್ಯಾ ನಾಯಿ ತರ ಓಡಾಡ್ತಿದ್ಯಾ? ದೇವಸ್ಥಾನಕ್ಕೆ ಬಂದ್ರೆ ಫೋನ್ ನ ಒಳಗಡೆ ಅಲೋ ಮಾಡಲ್ಲ, ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕಂತೆ. ಸೊ ಇಲ್ಲಿ ಕೊಡ್ತಾ ಇದ್ದೀನಿ ನಾನು. ಅಯ್ಯೋ ನನ್ ಜೀವನೇ ಹೋದಂಗ ಆಗುತ್ತಪ್ಪ. ಸೊ ಎಲ್ರು ಫೋನ್ ಕೊಟ್ಟಿದಾಯ್ತು, ಸಂಧ್ಯಾದು ಕೊಟ್ಟಿದಾಯ್ತು, ತೇಜಸ್ದು ಕೊಟ್ಟಿದಾಯ್ತು, ಅಮ್ಮದು ಕೊಟ್ಟಿದಾಯ್ತು, ಬಾಬು ಅಣ್ಣದು ಕೊಟ್ಟಿದಾಯ್ತಾ. ನನ್ ಫೋನ್ ನಂಗೆ ಸಿಕ್ಕಿಲ್ಲ. ಯಾಕೆ ಎರಡು ಕೊಟ್ಟಿಲ್ಲ? ಅಷ್ಟು ನಾನೇನ್ ತಿಕ್ಲಲ್ಲ, ಕೊಡ್ರಿ ಈ ಕಡೆ. ನನಗೆ ಗೊತ್ತಿಲ್ಲಪ್ಪ, ಬೇಕಂದ್ರೆ ಚೆಕ್ ಮಾಡ್ಕೊ. ಇಲ್ಲಿ ನೋಡಿಲಿ ಹಿಂಗೆ ನಿಂತ್ಕೊಂತೀನಿ. ಬಾಬು ಅಣ್ಣ ನೋಡ್ಕೊ. ಬೇಕಂದ್ರೆ ಚೆಕ್ ಮಾಡ್ಕೊ. ಇಲ್ಲ ಸಂಧ್ಯಾ ನಾವು ಕಾಮಿಡಿ ಮಾಡ್ತಿಲ್ಲ. ಚೆಕ್ ಮಾಡ್ಕ, ಇವನ್ ಬಾಡಿ ಫುಲ್ ಚೆಕ್ ಮಾಡ್ಕೋಬೇಕಾದ್ರೆ. ಫೋನು ಮೈ ಫೋನ್ ಪಾ. ನನ್ ಜೇಬುಗಡೆ ಕೈ ಹಾಕ್ಬೇಡ, ಬೇಕಂದ್ರೆ ಚೆಕ್ ಮಾಡ್ಕೊ ಇವಾಗ. ನನ್ ಫೋನ್ ಬಿಟ್ಟು ಬೇರೆದು ಯಾವ್ದು ಇಲ್ಲ. ಯಾಕೆ ಇಲ್ಲ ಕಣ, ತೋರಿಸ್ತೀನಿ, ನಾನೇ ತೋರಿಸ್ತೀನಿ. ನೋಡ್ಕೊ ನೋಡ್ಕೊ. ಇಲ್ಲ ಹೇಳ್ದ ನಂಬಲ್ಲ ನೀನು. ಕೊಡು ಫೋನ್. ಓಕೆ ಇವಾಗ ನೋಡಿ ಹೇಮಂತ ಸಂಜಿನ್ ಫೋನ್ ಎಲ್ಲ ನನ್ನ ಹತ್ರ ಏನು ಸಂಧ್ಯೆ ಕೊಟ್ಟೆ ನಾನು ಅವಾಗ. ಹೇಮಂತ ಆಗ್ಲೇ ಸಂಜಿನ್ ಫೋನ್ ಕೊಟ್ಟನಂತೆ. ಪಾಪ ಸಂಜಿನ್ ಫೋನೇ ಸಿಗ್ತಾ ಇಲ್ವಂತೆ. ನಿನ್ ಮುಂದೆ ತಾನೇ ಅವಂಟಿ ಹತ್ರ ಇಸ್ಕೊಂಡು ಹೌದು, ನನ್ ಮುಂದೆನೆ ಫೋನ್ ಇಸ್ಕೊಂಡ್ಲು. ಎಲ್ಲಿ ಕೂದ್ಲ ಕುಂತಾರೆ. ಆ ಫೋನ್ ಹೆಂಗ್ ಬಂತು? ಅದು ಹೇಮಂತ ಕೊಟ್ಟ. ಅದ್ರ ಜೊತೆ ಇನ್ನೊಂದು ಫೋನ್ ಎತ್ ಕೊಟ್ಟೆ, ಐಫೋನ್ 16 ಕೊಟ್ಟಿಲ್ಲ. ಇನ್ನ ಹೇಳ್ಬಿಡು. ಅಮ್ಮ ಕೊಟ್ಟಿಲ್ಲ ಅಮ್ಮ ನಿನ್ ಫೋನು? ಕೊಟ್ಟಿದ್ದೀನ ಇಲ್ವಾ? ಇವನ್ ಅಕ್ಕಂದ್ ಕೊಟ್ಟಿಲ್ಲ. ಇಲ್ಲ ನನ್ ಫೋನ್ ಅದು. ಎಷ್ಟು ಸರಿ ತೆಗ್ದು ತೋರಿಸ್ಲಿ. ಮತ್ತೆ ಫೋನ್ ಪ್ರ್ಯಾಂಕ್ ಮಾಡ್ಬೇಡ್ರಿ, ಕೆಡ್ದಾಗ ಕಾಣಿಸೋದು. ಇಲ್ಲ ಫೋನ್ ಪ್ರ್ಯಾಂಕ್ ಮಾಡ್ತಾನೆ. ಅಲ್ಲ ನಾನು ಆಗ್ಲೇ ಹೇಮಂತ ಕೊಟ್ಟೆ ಫೋನು. 10,000 ಫೋನ್ ಆದ್ರೆ ನಿಂದ ಚಿಕ್ಕ ಫೋನೇ ಕೊಟ್ಬಿಟ್ಟಿದ್ದೀನಿ. ದೊಡ್ಡ ಫೋನ್ ಹಿಡ್ಕೊಂಡು ನಾನೇನು ಪೂಜೆ ಮಾಡ್ಲಾ? ನಿನ್ನಾನೆ ನನ್ನ ಹತ್ರನೂ ಇಲ್ಲ. ಹೋಗ್ರ ಹಿಂಸೆ ಕೊಡ್ತೀರಾ? ಐ ಕೊಡ. ನಾತ್ರ ಇಲ್ಲೇ ಇಲ್ಲ ಅಂದ್ರೆ ನೀನ್ ನಂಬಲ್ಲ. ಸೊ ಗೈಸ್ ಇವ್ರು ಯಾರೋ ಫೋನ್ ಕಳ್ದು ಹಾಕೊಂಡ್ಬಿಟ್ಟು ನಮ್ಮ ಮೇಲೆ ಬರ್ತಾವ್ರೆ. ನೀವೇ ಗೈಸ್ ಪ್ರೂಫ್. ಅಕ್ಕ ಹತ್ರ ಇಸ್ಕೊಂಡಿದ್ದು ಕಾರಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೊಳಮ್ಮ. ಕಾರ್ ಹತ್ರಲ್ಲೂ ಇಲ್ಲ, ಕೈಯಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಸೊಂಟದಲ್ಲೂ ಇಲ್ಲ, ಕಾಲಲ್ಲೂ ಇಲ್ಲ, ತಲೆಯಲ್ಲೂ ಇಲ್ಲ. ಕೂತು ಚೆಕ್ ಮಾಡ್ತೇವೆ ನೋಡಿ. ಓ ಐಫೋನ್ 16 ಏನಪ್ಪ ಹಿಂಗ್ ಬಿದ್ದೋಯ್ತು? ಒಂದೇ ಸಮ ಚೆಕ್ ಮಾಡಿದ್ದೆ. ಗಾಡಿ ಬೇಗ ನಮ್ಮ ಹತ್ರ ಎಲ್ಲ ಐತೆ ಅಲ್ವಾ? ನಾವ್ ಹತ್ರ ಕಾರ್ ಕಡ್ಡಿ ಡೋರ್ ಕೂಡ ಓಪನ್ ಆಗಿಲ್ಲ. ಇವಾಗ ಬೇಕಂದ್ರೆ ಇನ್ನೊಂದ್ಸರಿ ಚೆಕ್ ಮಾಡಿಸ್ಕೊ. ಮಾಡ್ಕೊಳಂಗಿದೆ ಮಾಡ್ಕೊ. ಆಮೇಲೆ ವಾಚಿಂಗ್ ಮೈ ವ್ಲಾಗ್ಸ್. ಅಂದ್ರ ಪೀಪಲ್ ವಾಚಿಂಗ್ ಮೈ ವ್ಲಾಗ್ಸ್. ಅಂದ್ರಲ್ಲಿ ಬೈಬೇಕಂತೆ. ನನ್ನ ಮಕ್ಳಿಗೆ ಕೆರ ತಗೊಂಡು ರಬ್ಬರ್ ಆಯ್ತು. ಫಸ್ಟ್ ನೀನ್ ಫೋನ್ ನೋಡ್ಕೊಳಮ್ಮ, ನಮ್ಮ ಹತ್ರ ಇಲ್ಲ. ಅದಾದ್ಮೇಲೆ ಹತ್ಕೊಂಡ್ಬಿಟ್ಟು ಲಾಸ್ಟ್ ಬ್ಲಾಗ್ ತರ ಹತ್ಕೊಂಡ್ಬಿಟ್ಟು ಲಾಸ್ಟ್ ಬ್ಲಾಗ್ ಅಲ್ಲಿ ಅದು ಪಾಪ ಅವ್ಳು ಸೀರಿಯಸ್ ಆಗಿ ಫೋನ್ ಕಳ್ದೆ ಹೋಗ್ಬಿಟ್ಟೈತೆ ಅನ್ಕೊಂಡ್ಬಿಟ್ಟಿದ್ದೆ. ಇವಾಗ ಇವಳಿಗೆ ನಮ್ಮ ಮೇಲೆ ಡೌಟ್ ಇದೆ, ಸೀರಿಯಸ್ ಡೌಟ್ ಇದೆ. ಫೋನ್ ಯಾರಾದ್ರೂ ಇದೆ ಅನ್ಬಿಟ್ಟು. ಹೌದು, ನಿಮ್ಮ ಹತ್ರನೇ ಇರುತ್ತೆ, ಸುಮ್ಮನೆ ಪ್ರ್ಯಾಂಕ್ ಮಾಡ್ತಿದ್ದಾರೆ. ಜ್ಯೂಸ್ ಸಿ ತೇಜ ಪ್ಲೀಸ್ ಗಿವ್ ಮೈ ಫೋನ್ ತೇಜ. ಇವ್ರದ್ದು ಒಂದು ಫೋನು ಹಿಡ್ಕೊಂಡ್ಬಿಟ್ಟು ಪೂಜೆ ಮಾಡ್ಬಿಡ್ತೀವಿ. ಫೋಟೋ ಹಿಡ್ಕೊಬೇಕು. ಫೋನ್ ನೀ ಹತ್ರ ಇದಲ್ಲ ಫೋನು? 16 ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ಅಲ್ಲ ನೀನು ಆಯ್ತು ಫೋಟೋ ಹಿಡಿ. ಫೋಟೋ ಅಯ್ಯೋ ನನಗೆ ಗೊತ್ತಿಲ್ಲ. ಸಲ ಬಾ ನಾವಿಬ್ರು ಹೋಗೋಣ. ಸೀರಿಯಸ್ ಆಗ್ತಾ ಇವಳು. ಆಗ್ತಲ್ಲ ಅರ್ಧ ದಾರಿ ಹೋಗೋಂಗಿಲ್ಲ ಆಗ್ತದೆ. ಫೋನ್ ಕಾಣಿಸ್ಬಿಡ್ತೇನೆ ಇವಳಿಗೆ. ಆಕ್ಟಿಂಗ್ ಮಾಡ್ತಾಳೇನಾ? ಇದು ಗೊತ್ತಾಗಿರಲ್ಲ ಬಾ. ಅರ್ಧದಲ್ಲಿ ನಿಂತ್ಕೊಂಡು ಬಾ. ನಂಗೂ ಹಂಗೆ ಅನ್ಸೈತೆ. ಅವಳಿಗೇನು ಗೊತ್ತಾಗಿಲ್ಲ, ಫೋನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾವಳೆ. ಐ ಥಿಂಕ್ ಈ ಫೋನ್ ಜಾಗ ಚೇಂಜ್ ಮಾಡ್ಬೇಕು. ಓಕೆ ಗೈಸ್, ಫೋನ್ ನನ್ನ ಕೈಯಲ್ಲೇ ಇದೆ. ಇವಳು ಗೊತ್ತಾಗಿಲ್ಲ ಅಂತ. ಅಯ್ಯೋ ಇವಳು ಸೀರಿಯಸ್ ಆಗಿಲ್ಲ ಕಣ. ಏನ್ ನನ್ ಸೀರಿಯಸ್ ಆಗಿಲ್ಲ ಅಂದ್ರೆ ನನ್ಗೇನಂತೆ? ನಾನು ಕೊಟ್ಟಿದ್ದೀನಿ, ಎತ್ಕೊಂಡಿಲ್ಲ ಅಂದ್ರೆ ನಾವೇನ್ ಮಾಡ್ಲಿ? ನನ್ ಫೋನ್ ಕೊಡ್ತಾ ಇಲ್ವಲ್ಲ ಫೋಟೋ ಹಿಡ್ಕೊಳಕ್ಕೆ. ನನ್ನ ಹತ್ರನೂ ಇಲ್ಲ ಫೋನು. ಆದ್ರೂ ಇಲ್ಲ ಫೋನು. ನಾವ್ ಹಿಡ್ಕೊಂಡೇನು ಅದು ಪಾಸ್ವರ್ಡ್ ಗೊತ್ತಿಲ್ಲ ನಮ್ಗೆ. ನಾವ್ ಹಿಡ್ಕೊಂಡ್ ಏನ್ ಮಾಡೋದು? ಇನ್ನ ಏನಿಲ್ಲ, ಪಾರ್ಟ್ಸ್ ತೆಗೆದ್ಬಿಟ್ಟು ಅಂಗಡಿಗಳಿಗೆಲ್ಲ ಸೇಲ್ ಮಾಡ್ಬಿಡ್ಬೇಕಷ್ಟೇ.
ಸೊ ತೇಜಸ್ಸನ ಹತ್ರ ಮಾತಾಡ್ಕೊಂಡು ಹೌದಾ ಗೊತ್ತಾಗೋಯ್ತಾ ಇನ್ನ ಕಾಣಿಸಿಲ್ಲ ನಾನೊಬ್ಬ ನೋಡಿದ್ದೆ ಅಷ್ಟೇ ಬಾ ಹೇಮಂತ ಬಾಯ್ಲಿ ಏನು ಇವಾಗ ನಾವು ಆ ಕಡೆಯಿಂದ ಒಂದು ವ್ಯೂ ತಗೊಳ್ಳೋಣ ಆ ಕಡೆಯಿಂದ ಒಂದು ವ್ಯೂ ರೆಕಾರ್ಡ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಹೌದಾ ಶಾಕ್ ಹೋಗ್ಬಿಟ್ಟೆ ಅದಕ್ಕೆ ಈಚೆ ಹೊಡೋಗಿದ್ದೆ ಫೋನ್ ಮಾಡ್ತಾ ಇಲ್ಲ ಸ್ವಿಚ್ ಆಫ್ ಮಾಡ್ಬಿಡು ಸೈಲೆಂಟ್ ಆಗಿದ್ದ ಸ್ವಿಚ್ ಆಫ್ ಮಾಡೋದಿಲ್ಲ ನಾನೇನ್ ಮಾಡಿಲ್ಲ ಹಂಗೆ ಕೊಟ್ಟೆ ರೋಟೀನ್ ಹ್ಯಾಬಿಟ್ ಫೋನ್ ನ ಮ್ಯೂಟ್ ಅಲ್ಲಿ ಕೊಡೋದು ಅದೇ ಅಡ್ವಾಂಟೇಜ್ ಇವಾಗ ಪಾಪ ಸೊ ಗೈಸ್ ಇವಾಗ ಇಲ್ಲಿಂದ ನೋಡ್ರಿ ಡಾಗಿ ಅವರ್ ಯು ಓಡಾಗ್ಬಿಟ್ಟಲ್ಲ ಅವನು ಇಟ್ಸ್ ಓಕೆ ಇವಾಗ ನನ್ನ ಫೋನ್ ನಿಂದ ನಾನು ಬಿದ್ದು ಎದೊಳಗೆ ಕಷ್ಟ ಕಣ ಜಾಸ್ತಿ ಹಾಳೈತೆ ಏನ ನಾ ಹತ್ರ ಇಲ್ಲ ನನ್ನ ಫೋನಲ್ಲಿ ಚೆನ್ನಾಗಿ ಬರಲ್ಲ ನಿನ್ನ ಫೋನಲ್ಲೇ ಚೆನ್ನಾಗಿ ಬರ್ತದೆ ನಿನ್ನ ಫೋನು ನೀನು ಕೊಟ್ಟವನಂತೆ ನೀನು ಕೊಟ್ಟವನಂತೆ ನನಗೆ ಏನ್ ಮಾಡಿದೆ ಗೈಸ್ ಸಂಜಿಂಗೆ ಇನ್ನೂ ಡೌಟೇ ಬಂದಿಲ್ಲ ಅವಳ ಫೋನ್ ಬತ್ತವಳ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ಕಣ ಯಾವಳು ಇವಳು ಬಂದ್ಲೇ ಇಲ್ಲ ಸ್ವಿಚ್ ಆಫ್ ಆಗಿಲ್ಲ ಕಣ ಅದು ನೋಡ್ಕೊ ಕಡೆ ಹಾಂ ಸೈಲೆಂಟಲ್ಲಿ ಹಿಡ್ಕೊಳ ಫೋನ್ ಹಿಡ್ಕೊಳ ಹಾಗೆ ಇಲ್ಲೇ ಈ ಕಡೆ ಇದೆ ಗೈಸ್ ಇವಾಗಲೂ ಸ್ವಿಚ್ ಆಫ್ ಮಾಡ್ದಾ ಸೈಲೆಂಟ್ ಹಾಕಿನೇ ಗೊತ್ತಾಗಲ್ಲ ಫೈನ್ ಮಾಡಿ ಸ್ವಲ್ಪ ಸೌಂಡ್ ಮಾಡೋ ಅಂದ್ರೆ ಸೌಂಡ್ ಮಾಡ್ತದಲ್ಲ ಸೈಲೆಂಟ್ ಇಲ್ದಿರ ಸೌಂಡ್ ಬರಲ್ಲ ಕಣ ಇವಾಗ ಸ್ವಿಚ್ ಆಫ್ ಮಾಡಿದ್ರೆ ಡೌಟ್ ಬರ್ತದೆ ನೀರು ಆಟ ಆಡಿಸ್ತಾರೆ ಅನ್ನೋದು ಬೇಡ ಇಷ್ಟೊತ್ತಾಗೈತಲ್ಲ ಇವಾಗ ಸ್ವಿಚ್ ಆಫ್ ಮಾಡಿದ್ರೆ ಡೌಟ್ ಬರಲ್ಲ ಬಾ ಎತ್ತಿಕೋ ಹಂಗೆ ಎತ್ತಿಕೋ ಪರವಾಗಿಲ್ಲ ನಂಗೆ ಪವರ್ ಇದು ಗೊತ್ತಿರೋ ತೆಗ್ದಾ ಸ್ಲೈಟ್ ಪವರ್ ಆಫ್ ಈ ಸತಿ ಮಾತ್ರ ಪಕ್ಕ ಕಳ್ಳ ತಗೊಳೋದ ರೇಂಜ್ ಫೀಲ್ ಆಗಬೇಕು ನಾವಂದ್ರೆ ಕೀಲಕ್ ತಗೊಂಡ್ಬಿಟ್ಟವಳೆ ಕಾಣಿಸ್ಬಿಡ್ತಾ ಹೇಳ ಇರೋ ಒಂದ್ ನಿಮಿಷ ಪ್ರಮೋಷನ್ ಒಂದು ವಿಡಿಯೋ ತೆಗಿತಾ ಇದೀವಿ ಗೆಜ್ಜೆ ಸೌಂಡ್ ಕೇಳಿಸ್ತೈತೆ ಅದಕ್ಕೆ ಗೆಜ್ಜೆ ಕೊಡ್ಸಿರೋದು ಬಂದೆ ಸೊ ಗೈಸ್ ಸೊ ಇವಾಗ ತೇಜಸ್ ನಂಗೆ ಗೋವಾದು ಏನದು ಗೋವಾ ಪ್ಲಾನ್ ಐತೆ ಬಜೆಟ್ ಎಲ್ಲ ಬ್ರಾಡ್ಕಾಸ್ಟ್ ಚಾನಲ್ಗೆ ಹಾಕ್ತಾನೆ ನೋಡ್ಕೊಂಬಿಡಿ ಆಮೇಲೆ ನೋಡ್ರಿ ಸೀಕ್ರೆಟ್ ಕಣ ಅದು ತೋರಿಸ್ಬಾರ್ದು ತೆಗಿಯ ಅವನು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲೆಲ್ಲ ಹಾಕ್ತಾನೆ ಇವಾಗ ನೋಡ್ಕೊಳ್ಳಿ ಯಾವಾಗ್ಲೂ ಪ್ರ್ಯಾಂಕ್ ಮಾಡೋದು ಚೆನ್ನಾಗಿರಲ್ಲ ಕೊಡು ತೇಜ ಜಾಸ್ತಿ ಕೊಡಮ್ಮ ಕೊಟ್ಬಿಡಣ್ಣ ಇವ್ನ ಮಾತು ಕೇಳ್ಬೇಡ ಇವ್ನು ಬಾರಿ ನನ್ನ ಹತ್ರ ಹೋಗಪ್ಪ ಇದ್ದೋಗ್ಬಿಡ್ತೀನಿ ನನ್ನ ಹತ್ರ ಇಲ್ಲ ಅಂದ್ರೆ ನಮ್ಮ ಮಗ ನೋಡ್ತೀಯ ಇವತ್ತ ಟೈಮ್ ಆಯ್ತು ಇಲ್ಲ ಕಣೆ ನಮ್ಮ ಹತ್ರ ಏಮಂದಿನ ಕೇಳೋ ಏಮಂದ್ ಕೊಟ್ಟೆ ಅಂತ ಒಂದೇ ಸರಿ ಕೇಳ್ತಾನೆ ಇದ್ದೀರಾ ಆ ಬಾಬುನ ಚೆಕ್ ಮಾಡ್ತು ನೀನ್ ಚೆಕ್ ಮಾಡೋ ಈವನ್ನ ಚೆಕ್ ಮಾಡ್ತು ತೇಜಸ್ ಕೊನೆ ಚೆಕ್ ಮಾಡ್ದ ನನ್ನ ಹತ್ರ ಇಲ್ಲ ಈ ಬಣ್ಣನ ಯಾವ ಬಣ್ಣ ಎರಡು ಚೆಕ್ ಮಾಡಿದ್ರಿ ಸರಿ ಆಯ್ತು ಕೂರ್ಬೇಡಿ ಎದ್ದು ಬಾರೋ ಒಂದ್ ನಿಮಿಷ ಚಪ್ಪಲಿ ಬಿಟ್ಬಿಟ್ಟಮ್ಮ ಬರ್ರ ಇಲ್ಲಿ ಒಂದು ಫೋಟೋ ಹಿಡ್ಕೊಂಡು ಹೋಗೋಣ ಟೈಮ್ ಆಯ್ತು ನೀನು ಯಾವತ್ತು ಆಂಟಿ ಪರ್ಸ್ ಕೂಡ ಇರ್ಲಿಲ್ವಾ ವಾವ್ ಎಡಿ ಫೋಟೋ ನನಗೆ ಗೊತ್ತಾಗ್ದಿರೋ ಮ್ಯಾಟ್ರ್ ಇದು ಯಾವಾಗ ಕೊಟ್ಟು ಪರ್ಸು ಹಿಂಗಲ್ಲ ಕಣ ಪರ್ಸಿ ನೀವಿಬ್ರು ಸಾಕು ನಾಟಕ ಮಾಡಿದ್ದು ಮರ್ಯಾದೆಗೆ ನನ್ ಫೋನ್ ಕೊಡ್ರಿ ಯಾವ್ದೋ ಐಫೋನ್ 16 Pro Max ಹಿಡ್ಕೊಂಡ್ಬಿಟ್ಟು ನಮ್ಮ ಹತ್ರ ಬಂದು ಫೋನ್ ಕೇಳ್ತಿದ್ಯಾ ಏನ್ ನಿನ್ ಫೋನಲ್ಲಿ ಇದ್ದಿದೆ ಅದ್ರಲ್ಲಿ ನೆಟ್ವರ್ಕು ಇಲ್ಲ ಸಿಮ್ಮು ಇಲ್ಲ ಡೇಟಾನು ಇಲ್ಲ ಸೆಲ್ಫಿ ಆನಂದ ಭಾಷೆ ಗೈಸ್ ಇವಾಗ ಪ್ರಾಬ್ಲಮ್ ಏನು ಅಂದ್ರೆ ನಾನು ಇವಾಗ ವಿಡಿಯೋಗಳು ಮಾಡಬೇಕು ಕಂಟೆಂಟ್ಗಳು ಮಾಡಬೇಕು ಇವಳಾದ್ರೆ ಇವಳು ಯಾಕೋ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ತಿಲ್ಲ ಫೋನ್ ಐತೆ ಹೋಗೈತೆ ಅಂದ್ರೆ ಇವಳೆಲ್ಲ ಕೂಲ್ ಆಗಿದ್ದಾಳೆ ಸೊ ಆ ಕಡೆ ಅಂಗಡಿ ಹತ್ರ ಕೊಟ್ಟಿದ್ದೀವಿ ಫೋನ್ನ ಅವ್ರ ಹತ್ರ ಈಸ್ಕೊಂಡು ಸಂಜೆಗೆ ರಿಟರ್ನ್ ಕೊಡ್ಬೇಕು ಬನ್ನಿ ಯಾಕೆ ಸಂಧ್ಯಾ ಕೊಟ್ಟಿಲ್ವಾ ನಾನು
ಕೊಟ್ಟಿಲ್ಲ. ಕೊಟ್ಟಿದ್ದೀನಿ ಸಂಜೆಗೆ ನಾನು. ದೊಡ್ಡ ಬಕ್ರ ಅನ್ಕೊಂಡಿದ್ರ ಒಂದ್ಸರಿ ಬಕ್ರ ಮಾಡ್ಬೋದೇನು? ಯಾವಾಗ್ಲೂ ಬಕ್ರ ಅಂಗಡಿ ಅದು ಈಸ್ಕೊಡ್ತೀನಿ ಬಾ. ಆಂಟಿ ಹತ್ರನೇ ಕೊಟ್ಟಿದ್ದೆ. ಆಕ್ಚುಲಿ ಟ್ವಿಸ್ಟ್ ಏನು ಅಂದ್ರೆ ಪಾಪ ಸಂಜೆ ನಂಬಿಟ್ಟಿದ್ದಾಳೆ ನಾವು ಆಂಟಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಇವಾಗ ಹೋಗೋ ಆಂಟಿ ಹತ್ರ ಕೇಳ್ತೀವಿ, ನೀನ್ ಬಾರೆ, ನೀನ್ ಬಾ. ಏನ್ ಮಾಡೋದು ಇವಾಗ? ನೀನ್ ಬಂದ್ರೆ ಹೋಗ್ತೀನಿ, ಆದ್ರೆ ರಿಟರ್ನ್ ಹಂಗೆ ಮನೆ ಹೋಗೋಣ ನಡಿ. ಬಾ. ಏನ್ ಹಿಂಸೆ ಇರು, ಏನ್ ಹಿಂಸೆ ಕೇಳ್ಕೊಬೇಕು ಒಟ್ಟು ನೀನು. ಹಿಂಸೆ ಹಿಂಸೆಯಿಂದ ನಾವು ಬರೋದೇ ಬೇಡ, ಬಾ ಹೋಗೋಣ, ನಾವು ಹೋಗೋಣ ಬಾ. ಸರಿ ಫೋನಿಗೆ ಬರ್ತೀನಿ, ಹೋಗ್ತಾರೆ ಆಂಟಿ ಹತ್ರ ಕೇಳ್ಬೇಕು, ಕೊಡ್ತಾರೆ. ವಾ ಇವ್ರ ನಮ್ಗೆ ಪ್ರಾಂಕ್ ಮಾಡ್ತವ್ರ. ಆಂಟಿ ಹತ್ರ ಐತೆ. ಏ ಆಂಟಿ ಹತ್ರ ಇಲ್ಲ, ಆಂಟಿ ಹತ್ರ ಇದ್ ಬಾರೆ. ಬೇಕಾಗಿತ್ತು ಕೆಲ್ಸ, ಹೋಗು ಅಷ್ಟಾದ್ರೆ. ನೀನು ಬಂದಿಲ್ಲ ಆದ್ರೆ ನಾನು ಹೋಗಲ್ಲ. ಬಿದೋಗು, ಎತ್ಕೊಂಡು ಕಾರ್ ಬಿಸಾಕ್ತಿವಿ ಅಷ್ಟೇ. ಬಾ ಬೇಗ, ಬಾ ಬೇಗ. ಮಾಡ್ತೀರಾ? ನನ್ನ ಲೈಫ್ ಇರೋದೇ ಈಗ ಮುಖಕ್ಕೆ ಸನ್ಸ್ಕ್ರೀನ್ ಹಾಕೊಂಡಿಲ್ಲ ಇವತ್ತು. ಹಾಕೊಂಡಿದ್ಲು ಎಷ್ಟು ಒಂದು ಕೈ ಅದಕ್ಕೆ ಹಿಂಗ ಆಡ್ತಾ ಇದ್ಯಾ ಪಾಪ. ಏನೋ ಪಾಪ ಟೈರ್ಡ್ ಆದಂಗ ಅನ್ಸ್ತೈತಲ್ಲ ನಿಂಗೆ. ಬೆಳಗಿಂದ ಊಟ ಕೊಡ್ತೀರಾ, ಸಾಯಿಸ್ತಿದ್ದೀರಾ? ಓ ನಾನೇನ್ ತಿಂದಂಗೆ ಅಲ್ಲಪ್ಪ. ಹೌದು, ಆಂಟಿ ಕೊಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ ನೀನು. ನಾನು ಮಾಡ್ಕೊಂಡಿಲ್ಲ. ಟಿಕೆಟ್ ನಾರು ಕೊಟ್ಟಿದ್ರ? ನಾನು ಟಿಕೆಟ್ ರಿಟರ್ನ್ ಕೊಟ್ಬಿಟ್ಟೆ. ನೆನ್ಪಿರ್ತದ ಬಾ. ಇಲ್ಲ, ಎಷ್ಟು ಗಂಟೆನೂ ಬಂದಿದ್ರು. ಮುಂಚೆ ಬರ್ತದೆ, ನೆನ್ಪಿರ್ತದೆ. ಇವಾಗ ನಾವು ಹೋಗಿ ಆಂಟಿ ಹತ್ರ ಕೇಳ್ತೀವಿ, ಆಂಟಿ ಯಾರು ನೀನು ಅಂತಾರೆ. ಅಷ್ಟೇ ಸೀನ್ ಕ್ರಿಯೇಷನ್. ಇವಳ ಕಣ್ಣಲ್ಲಿ ನೀರು ಹಂಗೆ ಸುರ್ತಾ ಇರುತ್ತೆ. ಎಲ್ಲ ನನ್ ಫೋನ್ ಏನ್ ಆಟ ಆಡ್ತಿದ್ಯಾ ನೀನು? ಒಂದ್ 10 ನಿಮಿಷ ಪ್ರಾಂಕ್ ಮಾಡಿ ಬರ್ತೀವಿ ಅಂತ ಕೊಟ್ಟೆ ಕಣೆ. అక్క అమౌంట్ ఇచ్చేసాను, మీ సెల్లులో మీకు ఇచ్చేసాను. 10 రూపీస్ నాదే లాస్ అయింది. ಮತ್ತೆ ನನಗೆ ಫೋನ್ ಪ್ರ್ಯಾಂಕ್ ಮಾಡ್ಬೇಕು ಅಂತ ಫೋನ್ ಏನೋ ಅವಕ್ಕನ್ ಕೈಲಿ ಕೊಟ್ಟಿದ್ದ. ಆದ್ರೆ ಫೋನ್ ಕೊಡ್ಬೇಕಾದ್ರೆ ವಿಡಿಯೋ ಅಥವಾ ರೆಸಿಪ್ಟ್ ಏನು ತಗೊಂಡೇ ಇರ್ಲಿಲ್ಲ. ಆವಕ್ಕ ನೋಡ್ರೆ ಫೋನೇ ಇಲ್ಲ ಅಂತಿದ್ರು. ಸೊ ನನ್ 16 Pro Max ಫೋನ್ ನ ಏನ್ ಮಾಡಿದ್ರು ಅವಕ್ಕ, ಅಥವಾ ಅವಕ್ಕ ನನ್ಗೆ ವಾಪಸ್ ಕೊಟ್ರ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಪಾರ್ಟ್ 2 ನ ನೋಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗುವ.